ಇನ್ಮೇಲೆ ನನ್ಗೆ ಯಾವ ಟೆನ್ಷನ್ ಇರಲ್ಲ. ಎಲ್ಲಾ ಕಡೆಯಿಂದನೂ ಕ್ಲಿಯರ್ ಆದ್ಮೇಲೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಎಲ್ಲ ಕಡೆಯಿಂದನೂ ಕ್ಲಿಯರ್ ಆಯ್ತು ಅಂದ್ರೆ ಅದು ಪೂಜೆಲಿ ನಮ್ಮನೆಯವರು ನಿಮ್ಮನೆಯವರು ಇದ್ರು. ಎರಡು ಮನೆಗೂ ಒಂದ್ ರೀತಿ ಸಮಾಧಾನ ಆಯ್ತು. ಮದ್ವೆ ಲೇಟ್ ಆಗಿರೋದ್ರಿಂದ ಎಲ್ರಿಗೂ ಟೆನ್ಷನ್ ಇತ್ತು. ಆದ್ರೆ ಕಲ್ಯಾಣೋತ್ಸವ ನಡೆದ್ಮೇಲೆ ನಮ್ಮಿಬ್ರು ಎಂಗೇಜ್ಮೆಂಟ್ ಮತ್ತೆ ಆಗಿದ್ರಿಂದ ಎಲ್ರಿಗೂ ಒಂದ್ ರೀತಿ ಕ್ಲಾರಿಟಿ ಸಿಕ್ಕಿರುತ್ತೆ. ಅದನ್ನ ಹೇಳಕ್ ಬಂದೆ. ಓ, ಒಟ್ನಲ್ಲಿ ನಮ್ಮ ಫ್ಯಾಮಿಲಿ ಇಬ್ರು ಖುಷಿಯಾಗಿದಾರಲ್ಲ, ಅಷ್ಟು ಸಾಕು. ಅಷ್ಟು ಸಾಕಾ? ಯಾಕೆ, ನಿಮಗ್ ಖುಷಿ ಆಗಿಲ್ವಾ? ದಿವ್ಯಾ ಅವರೇ, ಇಷ್ಟು ದಿನ ನಮ್ಮಿಬ್ಬರ ಮಧ್ಯ ಏನಾಯ್ತು, ನಮ್ಮಿಬ್ಬರ ಮಧ್ಯ ಗ್ಯಾಪ್ ಏನಕ್ಕೆ ಬಂತು, ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಏನು, ಇದೆಲ್ಲ ಪಾಸ್ಟ್. ಅದನ್ನೆಲ್ಲ ಕೆತ್ಕಕ್ಕೆ ನನಗಿಷ್ಟ ಇಲ್ಲ. ಇದನ್ನೆಲ್ಲ ಕೆತ್ಕಕ್ಕೆ ನಿಮಗೂ ಮನಸ್ಸಿಲ್ಲ ಅಂತ ನಾನು ಅನ್ಕೋತೀನಿ. ನಾನು ನಿಮ್ಮ ಬೆರಳಿಗೆ ರಿಂಗ್ ಆಗ್ತಾ ಇರಬೇಕಾದ್ರೆ ಮನೆಯವ್ರ ಕಣ್ಣಲ್ಲಿ ತುಂಬ ಸಂತೋಷ ನೋಡಿದೆ. ನಾನು ಅಷ್ಟೇ ಸತ್ಯನ್ ಕಣ್ಣಲ್ಲಿ ನಿರಾಸೆ ದುಃಖ ಇದ್ದಿದ್ನ ನೋಡಿದೆ. ಆ ಸಂತೋಷ ಅವ್ರ ಕಣ್ಣಲ್ಲಿ ಹಾಗೇ ಇರಬೇಕು. ಹಾಗಿರ್ಬೇಕು ಅಂದ್ರೆ ನಾವಿಬ್ರು ಮದುವೆ ಆಗೋದನ್ನ ಅವ್ರ ಕಣ್ಣು ತುಂಬ್ಕೊಬೇಕು. ನನ್ನಾಸೆ ಕೂಡ ಅದೇ. ಸೊ ನಾನು ನೀವು ಮುಂಚೆ ಹೇಗಿದ್ವೋ ಹಾಗೆ ಇರಬೇಕು. ನಮ್ಮಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ನಾವು ಮತ್ತೆ ಬೆಳೆಸ್ಕೋಣ. ಹಳೇದನ್ನೆಲ್ಲ ನಾವು ಮರೆಯೋಣ. ನಾವಿಬ್ರು ಬದಲಾಗೋಣ. ಬದಲಾವಣೆ ಇವಾಗ ಅನಿವಾರ್ಯ. ಹಾಗಿದ್ರೆ ನೀವ್ ಎಲ್ಲಾ ರೀತಿನೂ ಬದಲಾಗ್ತೀರಾ ಕಾರ್ತಿಕ್? ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ನಿನ್ಗೆ ಗೊತ್ತಾಗೋಯ್ತಾ? ಹೇಳು ಸತ್ಯ, ಬೇಗ ಹೇಳು. ನೀನ್ ಬರ್ದಿದ್ದ ಕವಿತೆ ಕೊಡ್ತೀಯಾ? ಪ್ರೀತಿಯ ಅಮೂಲ್ ಬೇಬಿ, ನಾನು ನೀನು ಜೋಡಿ, ನಮ್ಮಿಬ್ಬರ ಜೋಡಿ ಮೋಡಿ ಮಾಡಿ. ಎಲ್ಲ ರೀತಿ ಬದಲಾಗೋದು ಅಂದ್ರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಂದ್ರೆ ನೀವೇ ಮುಂಚೆ ಹೇಳ್ತಿದ್ರಲ್ಲ, ಬಿಸ್ನೆಸ್ ಬಗ್ಗೆ ಆಗ್ಲಿ, ಪ್ರಾಫಿಟ್ ಬಗ್ಗೆ ಆಗ್ಲಿ, ಅಥವಾ ರಾಯಲ್ ಆಗಿ ಲೈಫ್ ನ ಲೀಡ್ ಮಾಡೋದ್ರ ಮೇಲಾಗ್ಲಿ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತ. ಯಾವ್ದೋ ಬೆಟ್ಟದ ಮೇಲೋ ಅಥವಾ ಗುಡ್ಸ್ಲಲ್ಲಿ ಬದುಕ್ಬೇಕು ಅನ್ನೋ ಆಸೆ ಇತ್ತಲ್ವಾ, ಅಂತ ಆಸೆಗಳು ಬದಲಾಗತ್ತಲ್ವಾ? ನಾನು ಅಂತ ಆಸೆಗಳನ್ನೆಲ್ಲ ಬಿಟ್ಟು ಬದಲಾಗಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಕಾರ್ತಿಕ್, ನೀವ್ ಹೇಳಿರೋ ಹಾಗೆ ಪ್ರಾಕ್ಟಿಕಲಿ ಬದುಕೋಕ್ಕಾಗಲ್ಲ. ನದಿ ತೀರಕ್ಕೋ, ಬೆಟ್ಟದ ಮೇಲೋ ಅಥವಾ ಯಾವ್ದೋ ಕಾಡ್ಗೋ ಯಾವತ್ತೋ ಒಂದ್ಸಲ ಪಿಕ್ನಿಕ್ಗೆ ಅಂತ ರಿಲ್ಯಾಕ್ಸ್ ಮಾಡಕ್ ಹೋಗ್ಬೋದೇ ಹೊರತು ಅಲ್ಲೇ ಇದ್ದು ಜೀವನ ಮಾಡಕ್ ಆಗಲ್ಲ. ನೆಲದ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡ್ತಿರೋ ವಿಮಾನ ನೋಡಿ ಟಾಟಾ ಮಾಡ್ದಾಗ ಮನ್ಸಲ್ಲಿ ಬರೋ ಆಸೆ ಏನ್ ಗೊತ್ತಾ?
ನಾನು ಒಂದಲ್ಲ ಒಂದಿನ ಆ ವಿಮಾನದಲ್ಲಿ ಹಾರಾಡಬೇಕು ಅಂತ. ಅದನ್ ಬಿಟ್ಟು ಕಾಲ್ ಮುರ್ಕೊಂಡು ನಡೆಯೋಕ್ಕೂ ಆಗದೆ ಇದೇ ನೆಲದಲ್ಲಿ ತೇಳ್ಬೇಕು ಅಂತಲ್ಲ. ನಾನು ತುಂಬಾ ರಿಚ್ ಆಗಿ ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸ್ ಕಟ್ಕೊಂಡಿರೋ ಹುಡುಗಿ. ನಿಮ್ ಸಂಬಂಧ ಬಂದಾಗ ನನ್ನ ಆಸೆ ಎಲ್ಲ ಈಡೇರುತ್ತೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾಗಿದ್ರೆ ನೀವು ನನ್ನ ಮದುವೆ ಆಗ್ತಿರೋದು ರಿಚ್ ಲೈಫ್ ಲೀಡ್ ಮಾಡಬೇಕು ಅಂತನಾ? ಲೋ ಮಗ, ಅಲ್ಲಿ ಏನೋ ಆಗಿದ್ಯೋ? ಯಾಕೆ ಸತ್ಯ ಹಿಂಗಿದ್ಯಾ? ಅಲ್ಲಿ ಏನಾಯ್ತು ಹೇಳ ಸತ್ಯ, ಅಲ್ಲಿ ಏನಾಯ್ತು? ನೀನ್ ಅಮೂಲ್ ಬೇಬಿಗೆ ಪ್ರಪೋಸ್ ಮಾಡ್ಲೇ ಇಲ್ವಾ? ಅವನು ಒಪ್ಕೊಳ್ಳಿಲ್ವಾ? ಸತ್ಯ ಟೆನ್ಷನ್ ಕೊಡ್ಬೇಡ ಸತ್ಯ, ಅಲ್ಲಿ ಏನಾಯ್ತು ಹೇಳು. ನಿನ್ ಪ್ರೀತಿ ವಿಷಯನ ಅವ್ನಿಗೆ ಹೇಳಿಲ್ವಾ? ಸತ್ತು ಹೋಗಿರೋ ಪ್ರೀತಿನ ಹೊತ್ಕೊಂಡಿರೋಳು ಕಂಡ್ರು ನಾನು. ಉಸಿರು ಎಲ್ದಿರೋ ಪ್ರೀತಿಗೆ ಅವನ ಹೆಸರು ಹೇಗ್ರೂ ಇಡ್ಲಿ? ಅವನ್ ಮನ್ಸಲ್ಲಿ ನಾನೇ ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ ಮನ್ಸಲ್ಲಿರೋದನ್ನ ಹೇಗ್ರೋ ಹೇಳಿ? ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾವ್ ಜೀವನ ಪೂರ್ತಿ ನಡೆಯೋದಕ್ಕೆ ಇಷ್ಟಪಟ್ಟು ಒಂದ್ ದಾರಿನ ಸೆಲೆಕ್ಟ್ ಮಾಡಿರ್ತೀವಿ. ಆ ದಾರಿ ಉದ್ದಕ್ಕೂ ಹೂವಿನ ಹಾಸಿಗೆ ಇದೆ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ? ನಾನ್ ನಿಮ್ಮನ್ನ ಇಷ್ಟಪಟ್ಟಿದ್ದು ನಿಜ, ಅದ್ರ ಜೊತೆಗೆ ನನ್ ಕನ್ಸು ನನ್ಸಾಗುತ್ತೆ ಅಂತ ಆಸೆ ಪಟ್ಟಿದ್ದು ನಿಜ. ಆದ್ರೆ ನಿಮ್ಗಿಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ ತಿಳ್ಕೊಂಡು ನಿಮ್ಮನ್ನ ಒಪ್ಕೊಂಡಿಲ್ಲ. ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟು ಒಪ್ಕೊಂಡ್ಮೇಲೇನೆ ನನಗ್ ಗೊತ್ತಾಗಿದ್ದು ನಿಮ್ ಇಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ. ಮನ್ಸಾರೆ ಇಷ್ಟಪಡೋದಕ್ಕೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಇಷ್ಟಪಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅದ್ ನಿಮಗ್ ಗೊತ್ತಿದೆ ಅಂತ ನಾನ್ ಅನ್ಕೋತೀನಿ. ನಾವಿಬ್ರು ಮದ್ವೆ ಆದ್ಮೇಲೆ ನಿಮ್ ಜೀವನ ಬೇರೆ ನನ್ ಜೀವನ ಬೇರೆ ಅಂತ ಇರಲ್ಲ. ನಮ್ಮಿಬ್ರು ಜೀವನನೂ ಒಂದೇ. ನಮ್ಮಿಬ್ರು ಕನ್ಸುಗಳಿಗೆ, ನಮ್ಮಿಬ್ರು ಆಸೆಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ನನ್ನ ಕನ್ಸಿಗೆ ನೀವು ಬೆಲೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾವ್ ಆ ರೀತಿ ಸಂತೋಷವಾಗಿ ಜೀವನ ಮಾಡಿದ್ರೆ ತಾನೆ ನೀವ್ ಹೇಳ್ದಾಗೆ ನಿಮ್ ಮನೆಯವ್ರು ಖುಷಿಯಾಗಿರೋದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. I'm really lucky. I love you.
ದಿವ್ಯಕ್ಕ ಸ್ವಾರ್ಥಿ. ಅವಳಿಗೆ ಏನ್ ಬೇಕೋ ಅದನ್ನೇ ಪಡ್ಕಂತಾಳೆ. ಏನ್ ಸತ್ಯ, ಚಿಕ್ಕ ವಯಸ್ಸಿಂದನು ನಿನಗೆ ಅಂತ ನೀನ್ ಏನೇ ತಗೊಂಡ್ರು ದಿವ್ಯಕ್ಕ ಕೇಳಿದ ತಕ್ಷಣ ಬಿಟ್ಕೊಟ್ಬಿಡ್ತಿದ್ದೆ. ಯಾಕೆಂದ್ರೆ ಅವಳ ಖುಷಿಲಿ ನಿನ್ಗೇನೋ ಒಂದ್ ಸಮಾಧಾನ ಸಿಗುತ್ತೆ ಅಂತ. ಆದ್ರೆ ಈಗ ನಿನ್ ಪ್ರೀತಿ ವಿಷಯದಲ್ಲೂ ಹೀಗೆ ಮಾಡ್ಕೊಂಡ್ಬಿಟ್ಟಲ್ಲ ಸತ್ಯ. ಛೇ, ಇಲ್ಲ ಸತ್ಯ, ಅವನ ಬೇಬಿ ನಿನಗ್ ಸೇರ್ಬೇಕು. ನೀನ್ ಅವನ್ನ ಬಿಟ್ಕೊಡ್ಬಾರ್ದು. ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ. ಬಿಟ್ಕೊಡೋದಕ್ ನಾನ್ ಯಾರು? ಅವನು ಅಕ್ಕನ್ ಸೇರ್ಬೇಕಾಗಿರೋ ಹುಡುಗ, ಅಕ್ಕನ್ ಮದ್ವೆ ಆಗ್ತಿರೋ ಹುಡುಗ. ನನ್ ಮನ್ಸಲ್ಲಿದ್ದೆಲ್ಲ ಭ್ರಮೆ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಿದೆ. ಆದ್ರೆ ನೀನ್ ಅಮೂಲ್ ಬೇಬಿನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನಮಗ್ ಗೊತ್ತು ಸತ್ಯ. ಅದೇನು ನಿಮಗ್ ಗೊತ್ತು ಕಣ್ರು. ಆದ್ರೆ ಅಮೂಲ್ ಬೇಬಿ ಅಕ್ಕನ್ ಮದ್ವೆ ಆಗ್ತಿರೋ ಹುಡುಗ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವೇ? ಯಾರಿಗಾನು ಒಬ್ರೇ ಗೊತ್ತಾಗಿದ್ದಿದ್ರು ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಕಣ್ರು. ನನ್ ಮನ್ಸನ್ನ ಅವನಿಗೆ ಕೊಡ್ತಾನೆ ಇರ್ಲಿಲ್ವೋ? ಅವ್ನು ನನ್ನವನು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣ್ರು ನಾನು. ಅಮೂಲ್ ಬೇಬಿ ನಿಜವಾಗ್ಲೂ ಅಕ್ಕನ್ ಸೇರಿದ ಹುಡುಗ. ಸತ್ಯ, ನೀನ್ ಅಳ್ಬೇಡ ಸತ್ಯ. ನೀನ್ ಹತ್ರ ನಮಗೂ ಅಳು ಬರುತ್ತೆ. ಆಗಿರೋದು ಎಂಗೇಜ್ಮೆಂಟ್ ಅಲ್ವಾ, ಮದ್ವೆ ಅಲ್ವಲ್ಲ. ನಾವು ದಿವ್ಯಕ್ಕನ ಹತ್ರ ಮಾತಾಡ್ತೀವಿ. ಯಾರು ಯಾರ ಹತ್ರನೂ ಮಾತಾಡ್ಬೇಕಾಗಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ಕೊಂಡ್ ಬಂದಿರೋಳು ನಾನು. ಅಮೂಲ್ ಬೇಬಿ ನಿಜವಾಗ್ಲೂ ಅಕ್ಕನಿಗೆ ಸರಿಯಾದ ಜೋಡಿ ಕಂಡ್ರು. ಅವನನ್ ಮದುವೆ ಆದ್ರೆ ಅಕ್ಕನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಂಗೂ ಅಂತ ಮನೆಗ್ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಕನ್ಸೆಪ್ಟ್ ಕಂಡ್ರು. ಅದಕ್ಕೆ ಅವಳಿ ಸಂಬಂಧ ಒಪ್ಕೊಂಡಿರೋದು. ಅವಳು ಇಷ್ಟಪಟ್ಟು ಒಪ್ಕೊಂಡಿರೋ ಹುಡುಗನ್ ಜೊತೆ ಮುಂದೆ ನಿಂತು ಮದ್ವೆ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ. ಅಪ್ಪನ ಆಸೆನೂ ಅದೇ. ಇಲ್ಲ ಸತ್ಯ, ಪ್ರೀತಿ ಹೇಳಿ ಕೇಳಿ ಹುಟ್ಟೋದಲ್ಲ. ನೀನ್ ಮನ್ಸಲ್ಲಿರೋ ಪ್ರೀತಿನ ದಿವ್ಯಕ್ಕಂಗೋಸ್ಕರ ತ್ಯಾಗ ಮಾಡ್ಬೇಡ. ಅದು ತ್ಯಾಗ ಅಲ್ಲ ಕಣ್ರು, ಜವಾಬ್ದಾರಿ. ಆ ಜವಾಬ್ದಾರಿಗೋಸ್ಕರ ಬರೀ ಪ್ರೀತಿ ಅಲ್ಲ, ಜೀವ ಕೊಡೋದಕ್ಕೂ ತಯಾರಾಗಿದ್ದೀನಿ. ಮನಿಯಣ್ಣ, ನಮ್ಮ ಅಕ್ಕನ ಮದ್ವೆ ಅದು ಅವಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆ 2 ಡೇಟ್ ಹಾಕು.
ಫ್ರೆಂಡ್ಶಿಪ್ ಕೂಡ ನನಗೆ ಬೇಕು. ಯಾಕೆಂದ್ರೆ ನನಗೆ ನೀವಂದ್ರೆ ಇಷ್ಟ. ನೋ ಅನ್ಭವಿಸೋದು ನನಗೆ ಇಷ್ಟ ಇಲ್ಲ. ನನ್ನ ಹೃದಯಕ್ಕೆ ಹತ್ರ ಆದವರು ಯಾರೇ ಆಗಿರ್ಲಿ ಅವ್ರ ನೋವಲ್ಲಿದ್ರೆ